KSOU ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ UGC ಒಂದು ತೀರ್ಮಾನ ತಗೊಂಡಿದೆ, ಅದರ ಮಾನ್ಯತೆಯನ್ನು ರದ್ದು ಮಾಡಿದೆ. ಅದನ್ನು ನಾವು ಖಂಡಿಸ್ತೇವೆ. ಯಾಕಂತ ಹೇಳಿದರೆ ಆ ಒಂದು ಮಾನ್ಯತೆ ರದ್ದು ಮಾಡೋದಕ್ಕಿಂತ ಮುಂಚೆ UGC ಅನ್ನುವಂಥ ಒಂದು ಸಂಸ್ಥೆ ಹಲವಾರು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ನೋಡಬೇಕಿತ್ತು. ಆದರೆ 2013ರ ನಂತರದ ಯಾರೆಲ್ಲ ವಿದ್ಯಾರ್ಥಿಗಳು ಆ KSUಯಲ್ಲಿ ಕಲಿತಿದ್ದಾರೆ, ಇವತ್ತಿಗೂ ಕೂಡ ಅವರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಇವತ್ತಿಗೂ ಕೂಡ ಅವರ ಒಂದು ಕಲಿತಂಥ ಸರ್ಟಿಫಿಕೇಟ್ಗೋಸ್ಕರ ವಿಶ್ವವಿದ್ಯಾನಿಲಯದ ಬಾಗಿಲಿಗೆ ಹೋಗಿ ನಿಲ್ಲುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಎಲ್ಲ ಘಟನೆಗಳಿಗೆ ನೇರ ಕಾರಣ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, UGC ಮತ್ತು KSOU. ಯಾಕಂತ ಹೇಳಿದರೆ ಇಂಥ ಒಂದು ಸಣ್ಣ ಸಮಸ್ಯೆಯನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹಾಕ್ತಾ ಇದೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಹಾಕ್ತಾ ಇದೆ. ಆದರೆ ಎರಡೂ ಸರ್ಕಾರಗಳಿಗೂ ಕೂಡ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ. ಆ ಕಾಳಜಿ ಇಲ್ಲದೇ ಇರೋದರಿಂದ ಇವತ್ತಿಗೂ ಕೂಡ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇದಕ್ಕೆ ಬೇಕಾದಂಥ ಯಾವುದೇ ಕ್ರಮಗಳನ್ನು ಕೂಡ ಕೈಗೊಂಡಿಲ್ಲ. ನೋಡಿ, ಇವತ್ತು UGC ಏಕಾಏಕಿ ಅದನ್ನು ರದ್ದು ಮಾಡಿದೆ. ಆದರೆ ಈ ಲಕ್ಷಾಂತರ ವಿದ್ಯಾರ್ಥಿಗಳು ಇದಕ್ಕಿಂತ ಮುಂಚೆ ಕಲಿತಂಥವರ ಬಗ್ಗೆ ಅವರಿಗೆ ಒಂದು ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಉಪಕ್ರಮಗಳನ್ನು UGC ಕೈಗೊಂಡಿಲ್ಲ, ರಾಜ್ಯ ಸರ್ಕಾರ ಮತ್ತು ಕೇರಳ ಕೈಗೊಂಡಿಲ್ಲ. ಕಳೆದ ಒಂದು ತಿಂಗಳ ಹಿಂದೆ ಕೇರಳ ಹೈಕೋರ್ಟ್ ಕೂಡ ಒಂದು ವಿದ್ಯಾರ್ಥಿನಿಗೆ ಈ KSUಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಆದೇಶ ನೀಡಿತು. ಅಂತೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕೊಡಬೇಕು ಅಂತ ಕೂಡ ಆದೇಶ ನೀಡಿತು. ಈ ಆದೇಶವನ್ನು ನೋಡಿ ಕೂಡ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಕ್ರಮ ಕೈಗೊಂಡಿಲ್ಲ. ನಿಮ್ಗೆ ಗೊತ್ತಿರಲಿ, ಕಳೆದ 1-2 ತಿಂಗಳ ಹಿಂದೆ ಬಸವರಾಜ ರಾಯರೆಡ್ಡಿ ಅವರು ಒಂದು ಮಾತನ್ನು ಹೇಳಿದ್ರು. ಏನಂತ ಹೇಳಿದರೆ, ನಾವು KSUವನ್ನು ಮುಚ್ತೇವೆ ಅಂತ ಹೇಳಿ. ಆ ನಂತರ ಸಿದ್ದರಾಮಯ್ಯ ಹೇಳಿದ್ರು, ಇಲ್ಲ, ನಾವು KSUವನ್ನು ಮುಚ್ಚೋದಿಲ್ಲ ಅಂತೇಳಿ. ಇಲ್ಲಿ KSOU ಮುಚ್ಚುವಂಥ ಒಂದು ಹೇಳಿಕೆಯಲ್ಲಿ ನಮಗೆ ಬಹಳಷ್ಟು ಅನುಮಾನಗಳು ಕಾಡ್ತಾ ಇದೆ. ಏನಂತ ಹೇಳಿದರೆ, ಇಲ್ಲಿ ಭ್ರಷ್ಟಾಚಾರದಿಂದಾಗಿರುತ್ತೆ ಈ UGC KSU ಮಾನ್ಯತೆಯನ್ನು ರದ್ದು ಮಾಡಿದ್ದು. ಅಂದರೆ ಇವರು KSOU ಮುಚ್ಚುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಭ್ರಷ್ಟಾಚಾರಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ಅನುಮಾನ ಇಲ್ಲಿ ನಮಗೆ ಕಾಡ್ತಾ ಇದೆ. ಆದ್ದರಿಂದ ನಮ್ಮ ಬೇಡಿಕೆ ಇಷ್ಟ ಏನಂತ ಹೇಳಿದರೆ, ಯಾರೆಲ್ಲ ಸಂತ್ರಸ್ತ ವಿದ್ಯಾರ್ಥಿಗಳಿದ್ದಾರೆ, ಇನ್ನೊಂದು ವಿಚಾರ, ಎಲ್ಲ ವಿದ್ಯಾರ್ಥಿಗಳು, ಬಹಳಷ್ಟು ವಿದ್ಯಾರ್ಥಿಗಳು ಸುಮಾರು 5 ಲಕ್ಷಕ್ಕೂ ಹೆಚ್ಚಿನ ಫೀಸನ್ನು, ಶುಲ್ಕವನ್ನು ಅವರ ವಿದ್ಯಾರ್ಜನೆಗೋಸ್ಕರ ಇವತ್ತು ಪಾವತಿ ಮಾಡಿದ್ದಾರೆ. ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಹೇಳಿಕೆಯನ್ನು ಸರ್ಕಾರ ಇವತ್ತಿಗೂ ಕೂಡ ಕೊಡಲಿಲ್ಲ. ಆದ್ದರಿಂದ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಈ ಒಂದು ಹೋರಾಟವನ್ನು ಖಂಡಿತವಾಗಿಯೂ ಕೂಡ ವಿದ್ಯಾರ್ಥಿಗಳ KSU ಸಂತ್ರಸ್ತ ವಿದ್ಯಾರ್ಥಿಗಳ ಪರವಾಗಿ ನಾವು ಖಂಡಿತವಾಗಿಯೂ ಕೂಡ ಈ ಒಂದು ಹೋರಾಟವನ್ನು ನಾವು ಮುಂದುವರಿಸಿದ್ದೇವೆ. ಮಾತ್ರವಲ್ಲ, 5 ಬೇಡಿಕೆಗಳನ್ನು ನಾವು ಇಟ್ಟಿದ್ದೇವೆ. ಏನಂತ ಹೇಳಿದರೆ, ಒಂದನೇದು, ಈ ಒಂದು ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖಾ ಆಯೋಗವನ್ನು ರಚನೆ ಮಾಡಬೇಕು. ಅದೇ ರೀತಿ ಈ ಒಂದು ಭ್ರಷ್ಟರನ್ನು ಬಲೆ ಬೀಸಲಿಕ್ಕೋಸ್ಕರ ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು. ಮಾತ್ರ ಅಲ್ಲ, ಯಾರೆಲ್ಲ ಶುಲ್ಕ ಪಾವತಿಸಿದ್ದಾರೆ, ಇದರಲ್ಲಿ ಯಾರೆಲ್ಲ ಸಫರ್ ಆಗಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ನ್ಯಾಯವನ್ನು, ಪರಿಹಾರವನ್ನು ಕೊಡಬೇಕು ಅನ್ನುವಂತಹ ಒಂದು ಬಹಳಷ್ಟು ದೊಡ್ಡ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಇದನ್ನು ಸರ್ಕಾರ ಗಂಭೀರವಾಗಿ ಇದನ್ನು ಚಿಂತನೆ ನಡೆಸಿ ಈ ಒಂದು ಹೋರಾಟಕ್ಕೆ ನೀವೇನು ಪ್ರತಿಕ್ರಿಯೆಯನ್ನು ಕೊಡಬೇಕು. ಮಾತ್ರ ಅಲ್ಲ, ಎಲ್ಲ ಲಕ್ಷಾಂತರ ವಿದ್ಯಾರ್ಥಿಗಳಿಗೂ ಕೂಡ ನೀವು ನ್ಯಾಯವನ್ನು ಕೊಡಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಬೇಕು ಅಂತೇಳಿ ನಾವಿಲ್ಲಿ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಮತ್ತು UGCಗೆ ನಾವು ಒಂದು ಬೇಡಿಕೆಯನ್ನು ನಾವು ಇಡ್ತಾ ಇದ್ದೇವೆ. ಬೆಳಗಿದ್ದು 3 ಇಯರ್ಸ್ ಬ್ಯಾಚುಲರ್ ಡಿಗ್ರಿ ಮಾಡಿದ್ದೀವಿ. ಮಾಡಿದ್ಮೇಲೆ ಲಾಸ್ಟ್ ಒಂದು 13-14ನಲ್ಲಿ ವಿಷಯ ಗೊತ್ತಾಯ್ತು, ಈ ಥರ ಕೋರ್ಟಿಂದ ಆರ್ಡರ್ ಬಂದಿದೆ ಅಂತ. ಲಾಸ್ಟ್ ಇಯರ್ ಫೈನಲ್ ಇಯರ್ ಮಾಡಿಬಿಟ್ಟು ನಮ್ಗೆ ಸರ್ಟಿಫಿಕೇಟೇ ಸಿಕ್ಕಿಲ್ಲ. ಸೊ ಸರ್ಟಿಫಿಕೇಟ್ ಸಿಗದೇರಿಂದ ನಮಗೆ ನಾವು ನೆಕ್ಸ್ಟ್ ಲೆವೆಲ್ ಹೋಗೋಕ್ಕೆ ಆಗಲಿಲ್ಲ. ನಮಗೆ ಇಲ್ಲಿವರೆಗೂ ನಾವು ಬೇರೆ ಈ ಫೆಡ್ರೇಷನ್ ಬೋರ್ಡಲ್ಲಿ ಮಾಡ್ತಾಯಿದ್ದೀವಿ ಇವಾಗ. ಸೊ ನಮ್ಗೆ ಏನಪ್ಪ ಅಂದರೆ ನ್ಯಾಯ ಬೇಕು. ನಾವು ಮಾಡಿ 3 ಇಯರ್ಸ್ ನಾವೇನು ಟೈಮ್ ವೇಸ್ಟ್ ಮಾಡಿದ್ದೀವಿ, ದುಡ್ಡು ಹಣ ವೇಸ್ಟ್ ಮಾಡಿದ್ದೀವಿ, ಅಷ್ಟು ಕಷ್ಟಪಟ್ಟು ಓದಿದ್ದೀವಿ. ಅದಕ್ಕೆ ನಮ್ಗೆ ನ್ಯಾಯ ಬೇಕು, ನಮ್ಗೆ ಸರ್ಟಿಫಿಕೇಟ್ ಬೇಕೇ ಬೇಕು. KSOU ಅವರು ನಮ್ಗೆ ಸರ್ಟಿಫಿಕೇಟ್ ಕೊಡಬೇಕು ಅಂತ ನಾವು ವಿನಂತಿ ಮಾಡ್ಕೊತೀನಿ. ಸರ್, ನನ್ನ ಹೆಸರು ಗೋಪಾಲಕೃಷ್ಣ ಅಂತ. ನಿಯಮ್ಸಿಂದ ನಾನು ನನ್ನ ಕೋರ್ಸ್ ಡಿಪ್ಲೊಮಾ ಮಾಡಿದ್ದೀನಿ. ಆದರೆ ನನಗೆ ಮಾರ್ಕ್ಸ್ ಕಾರ್ಡು ಅನ್ನೋದು ಮಾತ್ರ ಒಂದು ತಲುಪ್ತಾ ಹೊರತು ನನಗೆ KSOಯಿಂದ ಸರ್ಟಿಫಿಕೇಟ್ ಸಿಗಲಿಲ್ಲ. ಕಾರಣ ಕೇಳಿದ್ರೆ ಅದಕ್ಕೆ ನಾನಾ ರೀತಿ ಕಾರಣ, ಇವತ್ತು ಬರ್ಬೋದು, ನಾಳೆ ಬರ್ಬೋದು ಅಂತೇಳಿ ಕಾರಣ ಮಾಡಿಕೊಂಡು ಕೊನೆಗೆ ನೋಡಿದ್ರೆ KSU ಮುಚ್ಚಿದೆ ಅನ್ನೋ ಒಂದು ತಕ್ಷಣ ನಮ್ಗೆ ಆತಂಕ ಆಯಿತು. ನಾವು 2 ವರ್ಷ ಡಿಪ್ಲೊಮಾ ಮಾಡಿದ್ದೆ ಎಲ್ಲ ಉದ್ದೇಶ ಏನು, ನಮ್ಮ ಒಂದು ನೆಕ್ಸ್ಟ್ ಲೆವೆಲ್ ಓದಿ ನಾವು ಮುಂದೆ ಬರಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಜೀವನದಲ್ಲಿ ಅನ್ನೋ ಒಂದು ಉದ್ದೇಶ ಇತ್ತು. ಆ ಉದ್ದೇಶಕ್ಕೆ ಇವತ್ತು ಸರ್ಕಾರ
ಅಡ್ಡಿಯಾಗಿದೆ ಅಂದರೆ ಈ ಥರ ನಂತರ ವಿದ್ಯಾರ್ಥಿಗಳು ಎಲ್ಲರಿಗೂ ಒಂದು ಸಪೋರ್ಟ್ ಸರ್ಕಾರದಿಂದ ಇರಬೇಕು ಅನ್ನೋದು ನನಗೆ ನನ್ನೊಂದು ಹೇಳಿಕೆ. ಇದು ಸರ್ಕಾರನೇ ವಿರೋಧ ಆಗ್ತಾ ಇದೆ ಅಂದರೆ ವಿದ್ಯಾರ್ಥಿಗಳಿಗೆ ಇನ್ಯಾರು ಇದರಲ್ಲಿ ಪರಿಹಾರ ಕೊಡುವಂಥವ್ರು? ಇದನ್ನು ದಯವಿಟ್ಟು ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ದೊಡ್ಡ ಮನಸ್ಸು ಮಾಡಿ KSOನ ಮತ್ತೆ ರಿಓಪನ್ ಮಾಡುವಂಥ ಒಂದು ಉದ್ದೇಶ ಹೇಳಿದ್ದಾರೆ. ಅದೇ ರೀತಿ ನಮಗೆಲ್ಲರಿಗೂ ಇದೊಂದು ಡಿಗ್ರಿ ಸರ್ಟಿಫಿಕೇಟ್ಸ್ನ ಇವ್ರು ಕೊಡೋದು ಅಂತದಾದರೆ ಎಲ್ಲರೂ ಒಂದು ಜೀವನಕ್ಕೆ ಒಂದು ದೀಪ ಬೆಳಗ್ಸ್ದಂಗೆ ಆಗುತ್ತೆ. ಇದನ್ನು ದಯವಿಟ್ಟು ಸರ್ಕಾರ ಇದಕ್ಕೆ ಗಮನಕ್ಕೆ ತಗೊಂಡು ಪರಿಹರಿಸಬೇಕು ಅಂತ